ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು. ಇಂದು ಒಂದು ವಿಶೇಷವಾದ ದಿನ ಅಲ್ಲವಾ? ದೇವರಾದ ಯೇಸುಕ್ರಿಸ್ತನು ಈ ಲೋಕದಲ್ಲಿ ಅವತರಿಸಿದನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನ. ಲೋಕದ ಎಲ್ಲೆಡೆಯೂ ಎಲ್ಲ ದೇಶದವರು, ಎಲ್ಲ ಜನಾಂಗದವರು, ಎಲ್ಲ ಭಾಷೆಯವರು ಸಂತೋಷವಾಗಿ ಆಚರಿಸುವಂಥ ಒಂದು ಹಬ್ಬ ಕ್ರಿಸ್ಮಸ್ ಹಬ್ಬ. ಅದು ಯಾವುದನ್ನು ಸೂಚಿಸುತ್ತದೆ? ಕಾಣಲಾಗದೇ ಇರುವಂಥ ದೇವರು, ಮನುಷ್ಯರು ನೋಡಲಾಗದ ದೇವರು ಮನುಷ್ಯನಾಗಿ ಅವತರಿಸಿದ್ದನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನ. ಆತನು ಲೋಕದ ಮಧ್ಯ ಭಾಗವಾಗಿರುವ ಈ ಬೆತ್ಲೆಹೇಮ್ ಎಂಬಂಥ ಊರಿನಲ್ಲಿ ಆತನು ಅವತರಿಸಿದನು. ಈಗ ನಾನು ಇರುವಂಥದ್ದು ಬೆತ್ಲೆಹೇಮ್ ಊರು. ಈ ಊರಿನಲ್ಲೇ ಯೇಸುಕ್ರಿಸ್ತನು ಅವತರಿಸಿದನು. ದಾವಿದನ ಊರು, ದಾವಿದನು ಹುಟ್ಟಿ ಬೆಳೆದದ್ದು ಕೂಡ ಇದೇ ಊರಿನಲ್ಲಿ. ಯೇಸುಕ್ರಿಸ್ತನು ಕೂಡ ಇಲ್ಲೇ ಅವತರಿಸಿದನು. ಆದ್ದರಿಂದ ಬೆತ್ಲೆಹೇಮ್ನಲ್ಲಿ ಹುಟ್ಟಿದವರನ್ನು ಕೊಂಡಾಡು ಎಂಬುದಾಗಿ ಈ ಒಂದು ಊರಿನ ವಿಷಯವಾಗಿ ಯೇಸುವನ್ನು ಸ್ತುತಿಸಿ ಹಾಡುವಂತ ಹಾಡುಗಳನ್ನು ನಾವು ಕೇಳಿದ್ದೇವೆ, ಹೌದಲ್ಲ? ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ಲೂಕ 2ನೇ ಅಧ್ಯಾಯ 11ನೇ ವಾಕ್ಯ. ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಯೇಸು ಎಂಬ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನಿಮಗಾಗಿ ಯೇಸು ಅವತರಿಸಿದನು, ನಿಮಗಾಗಿ ಯೇಸು ಹುಟ್ಟಿದನು. ಇದುವೇ ಶುಭ ಸಮಾಚಾರ. ಇಲ್ಲಿ ಒಂದು ಆಲಯವನ್ನು ನೋಡುತ್ತಾ ಇದ್ದೀರಲ್ಲ, ಈ ಸ್ಥಳದಲ್ಲಿ ಒಂದು ಆಲಯ ಇದೆ ಅಲ್ಲ. ಇದು ಬಂದು ಕುರುಬರು ಕುರಿಗಳನ್ನು ಮೇಯಿಸುತ್ತಾ ಇದ್ದಂಥ ಒಂದು ಸ್ಥಳ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಅವತರಿಸಿದಾಗ ರಾತ್ರಿಯಲ್ಲಿ ಬಯಲಿನಲ್ಲಿ ತಮ್ಮ ಕುರಿ ಮಂದೆಗಳನ್ನು ಕಾಯುತ್ತಾ ಇದ್ದಂಥ ಕುರುಬರಿಗೆ ಮೊದಲನೆಯದಾಗಿ ಈ ಸಂದೇಶ ಹೇಳಲ್ಪಡುತ್ತಿದೆ. ದೇವದೂತನು ಅಲ್ಲಿ ತೋರ್ಪಟ್ಟನು. ದೊಡ್ಡ ಒಂದು ಬೆಳಕನ್ನು ಅವರು ಕಂಡರು. ಅವರು ಭಯಪಟ್ಟು ಏನಿದು ಎಂಬುದಾಗಿ ನೋಡುವಾಗ ಅವನೊಂದು ಸುದ್ದಿಯನ್ನು ಹೇಳುತ್ತಾನೆ, ಭಯಪಡಬೇಡಿರಿ, ಎಲ್ಲ ಜನರಿಗೂ ಬಹಳ ಸಂತೋಷವನ್ನು ಉಂಟು ಮಾಡುವಂತ ಶುಭ ಸಮಾಚಾರ ನಾನು ಪರಲೋಕದಿಂದ ತಂದಿದ್ದೇನೆ. ಎಲ್ಲ ಜನರಿಗೂ ಬಹಳ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ. ನೋಡಿದ್ದೀರಾ? ಆ ವಾಕ್ಯದ ಪ್ರಕಾರವೇ ಇಂದು ಈ ಕ್ರಿಸ್ಮಸ್ ಹಬ್ಬದಂದು ಅಮೆರಿಕಾದಲ್ಲಿ, ಕೆನಡಾದಲ್ಲಿ, ಇಂಗ್ಲೆಂಡ್ನಲ್ಲಿ, ಆಫ್ರಿಕಾ ದೇಶಗಳು, ಏಷ್ಯಾ ದೇಶಗಳಲ್ಲಿ, ಎಲ್ಲ ದೇಶಗಳಲ್ಲೂ ಭೂಲೋಕದ ಎಲ್ಲೆಡೆ, ಲೋಕದೆಲ್ಲೆಡೆ ಇರುವಂತ ಜನರು ಸಂತೋಷವಾಗಿ ಬಹಳ ಉಲ್ಲಾಸದಿಂದ ಶುಭಾಶಯ ಕೋರಿ ಆಚರಿಸುವಂತ ಒಂದು ಹಬ್ಬ ಇದಾಗಿದೆ. ಅದನ್ನೇ ದೇವದೂತನು ಹೇಳಿದನು, ಎಲ್ಲ ಜನರಿಗೂ ಬಹಳ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಯಾವ ಶುಭ ಸಮಾಚಾರ? ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇಂದು ನಿಮಗೆ ನಾನು ಹೇಳುತ್ತೇನೆ, ನನ್ನ ಪ್ರೀತಿಯ ಮಕ್ಕಳೇ, ನೀವು ಭಯಪಡಬೇಡಿ. ಭಯಪಡುವಂತ ಪರಿಸ್ಥಿತಿಯಲ್ಲಿ ಇರಬಹುದು, ಭಯಪಡಬೇಡಿ. ಯಾಕೆಂದರೆ ನಿಮಗೋಸ್ಕರವೇ ದೇವರು ಮನುಷ್ಯನಾಗಿ ಅವತರಿಸಿ ಯೇಸುವಾಗಿ ಲೋಕಕ್ಕೆ ಬಂದನು. ಯಾಕೆ? ರಕ್ಷಿಸುವುದಕ್ಕೆ. ಪಾಪಗಳಿಂದ, ಶಾಪಗಳಿಂದ, ಭಯಗಳಿಂದ, ಇಕ್ಕಟ್ಟುಗಳಿಂದ, ಉಪದ್ರವಗಳಿಂದ ನಮ್ಮನ್ನು ರಕ್ಷಿಸಿ ಸಂತೋಷವನ್ನು ಕೊಡುವುದಕ್ಕಾಗಿ ಆತನು ಮನುಷ್ಯನಾಗಿ ಅವತರಿಸಿದನು. ಈ ರಕ್ಷಣೆಯ ಸಂತೋಷವನ್ನು ನಮಗೆ ಕೊಡುವುದಕ್ಕೆ ಶಿಲುಬೆಯಲ್ಲಿ ಸಾಯಲು ತನ್ನನ್ನು ಒಪ್ಪಿಸಿಕೊಟ್ಟನು. ಆತನು ಹುಟ್ಟುವುದಕ್ಕೆ ಮುಂಚೆಯೇ ಆತನು ಶಿಲುಬೆಯಲ್ಲಿ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿ ಸಾಯುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಬಹಳ ಆಶ್ಚರ್ಯ ಅಲ್ಲವಾ? ಹಾಗಾದರೆ ಸಾಯುವುದಕ್ಕಾಗಿಯೇ ಯೇಸು ಹುಟ್ಟಿದನು. ಸುಮಾರು 600 ವರ್ಷಗಳ ಹಿಂದೆ, ಯೇಸು ಹುಟ್ಟುವುದಕ್ಕೆ 600 ವರ್ಷಗಳ ಹಿಂದೆಯೇ ಯೆಶಾಯ ಪ್ರವಾದಿಯ ಮೂಲಕ ಈ ಯೇಸು ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿ ಶಿಲುಬೆಯಲ್ಲಿ ಸಾಯುತ್ತಾನೆ, ಪುನಃ ಜೀವದಿಂದ ಎದ್ದೇಳುತ್ತಾನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಸತ್ತು ಜೀವದಿಂದ ಎದ್ದೇಳುವುದಕ್ಕಾಗಿ ಯೇಸು ಅವತರಿಸಿದನು. ಯಾಕೆ ಆತನು ಸಾಯಬೇಕು? ನಮಗಾಗಿ, ನಮ್ಮ ಪಾಪಗಳನ್ನು ಹೊತ್ತು ತೀರಿಸಲು, ಶಾಪಗಳನ್ನು ಹೊತ್ತು ತೀರಿಸಲು, ದೋಷಗಳನ್ನು ಮಾರ್ಪಡಿಸಲು, ಮನುಷ್ಯರ ಜೀವಿತವನ್ನು ಆಶೀರ್ವಾದವಾಗಿ ಬದಲಾಯಿಸಲು, ನಮ್ಮ ಪಾಪ, ಶಾಪ, ವ್ಯಾಧಿಗಳನ್ನೆಲ್ಲ ಶಿಲುಬೆಯಲ್ಲಿ ಹೊತ್ತು ತೀರಿಸಲೆಂದು ಮಗುವಾಗಿ ಆತನು ಅವತರಿಸಿ, ಆತನು ನಮ್ಮ ಹಾಗೆ ಮನುಷ್ಯನಾಗಿ ಬೆಳೆದು ಪರಿಶುದ್ಧವಾಗಿ ಜೀವಿಸಿ ಶಿಲುಬೆಯಲ್ಲಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದನು. ಎಷ್ಟು ಸಂತೋಷದ ಒಂದು ಸುದ್ದಿ ಅಲ್ಲವ? ಆದ್ದರಿಂದ ನಿಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನೀವು ಚಿಂತಿಸಬೇಡಿರಿ, ಭಯಪಡಬೇಡಿರಿ. ಯೇಸುವೆ, ನನಗಾಗಿ ನೀವು ಮನುಷ್ಯನಾಗಿ ಬಂದಿರಿ, ನನ್ನನ್ನು ರಕ್ಷಿಸಲು. ಹಾಗಿದ್ದರೆ ನನಗೆ ಆ ರಕ್ಷಣೆಯನ್ನು ಕೊಡಿರಿ, ಇವುಗಳಿಂದ ಬಿಡುಗಡೆ ಕೊಡಿರಿ, ನನಗೊಂದು ಅದ್ಭುತ ಮಾಡಿರಿ ಎಂಬುದಾಗಿ ಕೇಳಿರಿ. ಹಿಂದೆ ನಿಮ್ಮ ದುಃಖ ಚಿಂತೆಗಳೆಲ್ಲ ನೀಗಿ ಸಂತೋಷಿಸುವಂತ ಒಂದು ಅದ್ಭುತವನ್ನು ಯೇಸು ಮಾಡುತ್ತಾನೆ. ನಾವು ಪ್ರಾರ್ಥಿಸೋಣವ? ಒಂದು ನಿಮಿಷ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ಯೇಸುವೆ, ಈ ಲೋಕದಲ್ಲಿ ಅವತರಿಸಿದಂತ ನೀವು ನನ್ನ ಹೃದಯದಲ್ಲಿ ಅವತರಿಸಬೇಕು. ನನ್ನ ಹೃದಯದಲ್ಲಿ ಬನ್ನಿ, ನನ್ನೊಳಗೆ ನೀವು ವಾಸ ಮಾಡಿರಿ. ಆ ರೀತಿ ಹೇಳುವಿರಾ? ತಂದೆಯೇ, ಪ್ರೀತಿಯ ಈ ಮಗನಿಗಾಗಿ, ಈ ಮಗಳಿಗಾಗಿ ಪ್ರಾರ್ಥಿಸುತ್ತೇನಪ್ಪ.
ಇವರ ದುಃಖಗಳನ್ನು ಮಾರ್ಪಡಿಸಿ ಸಂತೋಷ ಪಡಿಸಲೆಂದು ತಾನೆ ನೀವು ಮನುಷ್ಯನಾಗಿ ಈ ಲೋಕದಲ್ಲಿ ಅವತರಿಸಿದಿರಿ. ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದೀರಿ. ಈಗ ಯಾವುದೋ ಒಂದು ಚಿಂತೆ, ಯಾವುದೋ ಭಾರ, ಯಾವುದೋ ಒಂದು ದುಃಖ, ಯಾವುದೋ ಒಂದು ಕಾರ್ಯದಲ್ಲಿ ರಕ್ಷಣೆ ಬೇಕೆಂಬುದಾಗಿ ನಿಂತಿದ್ದಾರಪ್ಪ. ಹಿಂದೆ ನೀವು ಇವರನ್ನು ಮುಟ್ಟಿರಿ, ಹಿಂದೆ ಆ ರಕ್ಷಣೆಯ ಸಂತೋಷವನ್ನು ಕೊಡಿರಿ, ಇಂದು ಒಂದು ಬಿಡುಗಡೆಯನ್ನು ಕೊಡಿರಿ. ಹಿಂದೆ ಅವರ ಜೀವಿತದಲ್ಲಿ, ಅವರ ಹೃದಯದಲ್ಲಿ ಒಂದು ಬದಲಾವಣೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಸಂತೋಷದಿಂದ ತುಂಬಿಸಿ ಹರ್ಷಿಸ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.